ಹಪ್ಪಳ ಮಾಡ್ತಾ ಇದ್ದೆ. ಹೌದು, ನಾನು ನಿನ್ನ ಗೊತ್ತಕ್ಕೆ ಕೊಚ್ಚಕ್ಕೆ ಸಂಡಿಗೆ ಹಪ್ಪಳ. ನಾವೇನು ಭಾವಿಸಿದ್ದೀರಾ? ನಾವೇ ಇರುವುದಲ್ಲವೇ? ಮತ್ತೆ ನಾನು, ನೀವು ಮತ್ತೆ ಇವಳು ಅಷ್ಟೇ ಅಲ್ಲ, ನಾನು, ನೀನು, ಅವಳು, ಮಂಗ. ಮಿತ್ರ, ಮಂಗ ಪುಲ್ಲಿಂಗ, ಮಂಗಿ ನಪುಂಸಕಲಿಂಗ. ನಾವು ಭಾವಿಸಿದ್ದು ನಾವು ಮಾತ್ರ ಹೆಣ್ಣು ಮಕ್ಕಳು ಇರುವುದಂದರೆ, ಆದ್ರೆ ಇಲ್ಲಿಗೆ ಇಬ್ಬರು ಪರಪುರುಷರ ಆಗಮನವಾಗಿದೆ. ಇಬ್ಬರು ಕುಸುರುವಂತೆ ಪರಪುರುಷರ ಆಗಮನವಾಗಿದೆ. ಹೌದು, ನೀವು ನೋಡಿದ್ರೆ? ನಾವು ನೋಡಿದ್ದ ನಮ್ಮ ನೋಡಿ ಹೋದದ್ದು. ನಿಮಗೆ ನಾನು ಎಷ್ಟು ಸಲ ಹೇಳಿದ್ದೇನೆ, ಆ. ಪುರುಷರನ್ನು ಕಣ್ಣೆತ್ತಿಯೂ ನೋಡಬಾರದು ಎಂಬುದಾಗಿ. ಕಣ್ಣು ಮುಚ್ಚಿಕೊಂಡು ನೆನಪು ಮಾಡ್ಬೋದು. ಮತ್ತೆ ಯಾಕೆ ನೋಡಿದ್ದು? ನೋಡಿ ಹೋಯ್ತದು. ಆಯ್ತು, ಏನೀಗ? ಒಂದು ವಿಚಿತ್ರವಾದಂತಹ ಘಟನೆ ನಡೆಯಿತು ಇಲ್ಲಿ. ಏನದು? ಒಂದು ಮಧ್ಯಾಹ್ನ ಮುಂದಿಂದ ಬಂತು. ಹಾ. ಅಂತ ಸಂದರ್ಭದಲ್ಲಿ ಆ ಈರುವರು ಪುರುಷರಲ್ಲಿ ಓರ್ವ ಏನದು ಅಭಿನಯ? ಹಾ. ಆಗ ಏನಾಯ್ತು? ಮೇಲೆ ಕ್ಷಣವನ್ನು ಪ್ರಯೋಗಿಸಿದಾಗ ಆ ಆನೆ ಏನ್ ಮಾಡಿದ್ದು ಗೊತ್ತೇ? ಏನ್ ಮಾಡಿತು? ಅವರಿಗೆ ಕೈ ಮುಗಿದು ಹಿಂದಕ್ಕೆ ಹೋಯ್ತಮ್ಮ. ಆನೆಗೆ ಕೈ ಇತ್ತಂತೆ, ನೋಡು ಮುಗೀತಂತೆ. ಈಗ ಗೊತ್ತಾಯ್ತು, ಅದು ಸಾಕಿದ ಆನೆ ಇರಬೇಕು. ಮಿತ್ರ, ನೀನು ಆನೆ ಮಾವುತಂತೆ. ಮುಂದಿನ ಸಲ ಪರ್ಯಾಯಕ್ಕೆ ಆನೆ ಹಿಡ್ಕೊಂಡು ಹೋಗು. ಹೌದು, ನೀನೇನು ಮಾಡ್ತೀನಿ? ನಾನು ತೆಂಗಿನಕಾಯಿ ಗಡಿ ಹಾಕ್ತೀನಿ. ಇಬ್ಬರು ಪರಪುರುಷರು ಅವ್ರು ಹೇಗಿದ್ರೆ ಗೊತ್ತಾ ನೋಡ್ಲಿಕ್ಕೆ? ಹೇಗಿದ್ದಾರೆ? ಒಬ್ಬ ಆ ಅನಂತ ಇದ್ದಾನಲ್ಲ, ಮನ್ಮಥ. ಚಂದದಲ್ಲಿ ಚಂದ ಮನ್ಮಥ, ಸಾಕ್ಷಾತ್ ಮನ್ಮಥ. ಓಹೋ, ಇನ್ನೊಬ್ಬ ಸಾಕ್ಷಾತ್ ಹನುಮಂತ. ಎಂತದ? ಮುದಿರಿಡಿಂಗ. ಇನ್ನ ಕಮ್ಮಡಿಂಗ. ಜೈ ಬಜಿ ಬಂಜಿ ಬಜಿ. ಸಕಲಂಗ ಬಲಿ. ಬಜಿ ಬಂಜಿ ಬಜಿಲಲ್ವಾ? ಅದು ನೀನು. ನೋಡುವುದಕ್ಕೆ ಕಿರಾತರು ಬಹಳ ಸುಂದರವಾಗಿದ್ದಾರೆ. ನೋಡಿ, ನೋಡಿ ನೋಡಿ. ಸರಿ ಇಲ್ವಾ? ಏನಾಗಿದೆ? ನೀವಂತೂ ಹಾಳಾಗಿದ್ದೀರಿ, ಸದ್ಯಕ್ಕೆ ನನ್ನನ್ನು ಹಾಳು ಮಾಡ್ತಾ ಇದ್ದೀರಿ. ನಾನೀಗ ಒಳ್ಳೆಯವಳಾಗಿದ್ದೇನೆ. ಈಗ ಅಲ್ಲಿಗೆ ಹೋಗಿದೆ. ಅಮ್ಮ, ಏನೀಗ ನಾನು ನೋಡ್ಬೇಕು? ನಾನು ನೋಡೋದಿಲ್ಲ. ನೋಡೆ. ಇಲ್ಲ ಇಲ್ಲ, ನಾನು ನೋಡೋದಿಲ್ಲ. ನೋಡಿ, ನೀನು ನೋಡಿ ಅಮ್ಮ, ಎಷ್ಟು ಚಂದ ಇದ್ದಾರೆ ಗೊತ್ತಾ? ನೀವಿಷ್ಟು ಒತ್ತಾಯ ಮಾಡ್ತಾ ಇದ್ದೀರಲ್ಲ, ನೋಡ್ಬೇಕೆಂದು ಅನಿಸ್ತಾ ಇದೆ. ಆದ್ರೆ ಒಂದು, ಈಗ ಏನ್ ಮಾಡುದು? ನಾನು ಹೀಗೆ ನೋಡುದು, ರಾಜಕುಮಾರಿ ಅಲ್ವಾ ನಾನು? ಹೌದು. ಹೀಗೆ ನೋಡೋದಕ್ಕಾಗುದಿಲ್ಲ. ಹೇಗೆ ನೋಡ್ತಿ? ಹಾಗಿದ್ರೆ ಒಂದು ಉಪಾಯ ಮಾಡೋಣ. ನೀವೆಲ್ಲರೂ ನನ್ನ ಸುತ್ತ ನಿಂತುಕೊಳ್ಳಿ, ನಾನು ಕದ್ದು ನೋಡ್ತೇನೆ. ಹೇಗಾದ್ರೂ ಆಗ್ಬೋದು. ಒಮ್ಮೆ ನೋಡಿದ್ರೆ ಮಿತ್ರ, ಅವರು ಕತ್ತು ನೋಡುವಾಗ ನಾವಿಬ್ಬರು ಎದ್ದು ನೋಡುವ. ಕೇಳಿ ಪದ್ಮಾವತಿಯು ಕಂಡಳು ಬೆರೆವ ವೆಂಕಟಪತಿಯ. ನೋಡೋದು ಅವಕಾಶ. ಪದ್ಮಾವತಿಯು ಕಂಡಳು ಬೆರೆವ ವೆಂಕಟಪತಿಯ ರೂಪವು ವೆಂಕಟಪತಿಯ ರೂಪವ ಆಚಾರಿ ಪೋರಿಯನು ಮನದೊಳಗೆ ಅಚ್ಚರಿ ತಾಡುತ್ತಾನ ಸತಿಸಿಂಹೋ ಪಡಿ ನುಡಿದಳಾಗ ಕೆಳತಿಯುಳು ಗೆಳತಿಯರೇ, ಬೇಡಿದಳು ಕಳುಗಿರಿ ಹಿತವಚನ ತಿಳಿದಿವನ ಒಳಗಡೆಗೆ ಸೀತಾಗಿ. ಬೇಡಿದಳು ಕಳುಗಿರಿ ಹಿತವಚನ ಒಳಗಡೆಗೆ ಸೀತಾಗಿ. ಹಿತವಚನ ತಿಳಿದಿವನ ಹಿಡಿದು ಶ್ರೀಗರಿಯ ಪದ್ಮಾವತಿಯು ಕಂಡಳು ಬಿರುವವೇ ಗಣಪತಿಯ